ಶುಭೋದಯ ಎಲ್ಲರಿಗೂ. ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದ್ರೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ ಅಂತ ಹೇಳ್ತಾ ಇಂದಿನ 12 ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿಯ ಸದಾ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 29/4/2025 ಮಂಗಳವಾರ, ಉತ್ತರಾಯಣ ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಈ ದಿನ ಕೃತಿಕಾ ನಕ್ಷತ್ರ ಇದೆ. ಶುಭಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಗಾಡಿ ಪೂಜೆ ಮಾಡೋದು, ಹಾಲು ಉಗ್ಸೋದು, ಮನೇಲಿ ಏನಾದರೂ ಒಂದು ಶುಭ ಕಾರ್ಯ ಮಾಡೋದು, ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಖಂಡಿತವಾಗಿ ತುಂಬ ಚೆನ್ನಾಗಾಗುತ್ತೆ. ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ. ನನ್ನ ತಾಯಿಯ ವಾರ ಆಗಿರೋದ್ರಿಂದ ಈ ದಿನ ಮಂಗಳವಾರ ಎಲ್ಲ ನನ್ನ ಭಕ್ತರುಗಳಲ್ಲಿ ನಾನು ಪ್ರಾರ್ಥನೆ ಮಾಡೋದು, ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋಣ. ಎಲ್ಲ ಕಡೆನೂ ಆ ಜಗನ್ಮಾತೆ ಸ್ವರೂಪಿಣಿಯಾಗಿದ್ದ ಸೃಷ್ಟಿಕರ್ತೆಯಾಗಿರ್ತಕ್ಕಂಥ ಆದಿಶಕ್ತಿಯನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ಬಂಧುಗಳೇ. ಈ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಯಾವುದಾದ್ರು ಒಂದು ರೂಪದಲ್ಲಿ ಬರ್ತಾಳೆ ತಾಯಿ ಜಗನ್ಮಾತೆ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಧರ್ಮವನ್ನು ಕಾಪಾಡೋಣ, ಎತ್ತಿ ಹಿಡಿಯೋಣ ಅಂಥೇಳಿ ಬನ್ನಿ. ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ಮಂಗಳವಾರ. ಕುಜನು ಅಧಿಪತಿಯಾಗಿರ್ತಕ್ಕಂಥದ್ದು ಈ ದಿನ ಮಂಗಳವಾರನೇ. ಆದ್ದರಿಂದ ನೀವು ಮೇಷರಾಶಿಯವರಿಗೆ ನೀವೆಲ್ಲರಿಗೂ ತುಂಬ ಜಯ ತರ್ತಕ್ಕಂಥದ್ದು. ಕೋರ್ಟ್ ವಿಚಾರ ಆಗಿರ್ಬೋದು, ಜಮೀನು ವಿಚಾರ, ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಈ ದಿನ ಮುಂದೆ ನುಗ್ಗಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಟ್ಕೊಬಿಡಿ, ತುಂಬ ಚೆನ್ನಾಗುತ್ತೆ. ವೃಷಭ ರಾಶಿಯವರಿಗೆ ಸಂತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಆದರ್ಶಪ್ರಾಯರಾಗಿರ್ತೀರಿ, ಬೇರೆಯವರಿಗೆ ನೀವು ಸಹಾಯ ಮಾಡ್ತೀರಿ, ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ. ಕರ್ಕಾಟಕ ರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ಈ ದಿನ. ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ನೀವು ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಖಂಡಿತವಾಗೂ ನೀವು ಅಚೀವ್ಮೆಂಟ್ ಮಾಡಿ ಈ ದಿನ ತುಂಬ ಚೆನ್ನಾಗಾಗುತ್ತೆ. ಸಿಂಹರಾಶಿಯವರಿಗೆ ಬೇರೆಯವ್ರಿಗೆ ನೀವೇ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ಯಾರಿಗಾರು ನೊಂದಿರ್ತಕ್ಕಂಥವ್ರಿಗೆ ಊಟ ಕೊಡಿಸ್ತಕ್ಕಂಥದ್ದು, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ದೂರ ಪ್ರಯಾಣಕ್ಕೆ ಕಳಿಸೋವಂಥದ್ದು, ಈ ಥರ ಎಲ್ಲ ಇದೆ. ಕನ್ಯಾ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ. ಪ್ರಯತ್ನ ಪಡಿ, ಖಂಡಿತವಾಗೂ ನಿಮಗೆಲ್ಲ ಚೆನ್ನಾಗಾಗುತ್ತೆ. ತುಲಾ ರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು, ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಬೇರೆದಕ್ಕೆ ನೀವು ಯಾವುದಕ್ಕಾರು ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಗಳಿಕೆ ಆಗ್ತಕ್ಕಂಥದ್ದು ದಿನ. ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೋಪಕ್ಕೆ ಮನಸ್ಸನ್ನು ಕೊಟ್ಟು ವಿವೇಕನ ಕಳ್ಕೊಂಡು ನೆಮ್ಮದಿ ಇಲ್ದಿದ್ದಂಗೆ ಮಾಡ್ಕೊತೀರಿ. ಈ ದಿನ ಸ್ವಲ್ಪ ಹುಷಾರಾಗಿರಿ. ಧನುಷು ರಾಶಿಯವರಿಗೆ ನೀವು ಬೇರೆಯವ್ರಿಗೆ ಅನುಮಾನಾಸ್ಪದವಾಗಿ ನಡ್ಕೊಳ್ತೀರಿ, ಅವ್ರಿಗೆ ನೆಮ್ಮದಿ ಇಲ್ದಿದ್ದಂಗೆ ನೀವು ನೆಮ್ಮದಿ ಇಲ್ದಿದ್ದಂಗೆ ಇರ್ತೀರಿ. ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ದತ್ತನ ಆಲಯಕ್ಕೆ ಹೋಗಿ ಒಂದು ಸಲ ಪೂಜೆಯನ್ನು ಮಾಡಿಸಿ ಬಂಧುಗಳೇ. ಮಕರ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲರಿಗೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇಸರಿಯನ್ನು ಈಸ್ಕೊಂಡು ನೆತ್ತಿ ಮೇಲೆ ಇಡ್ತಕ್ಕಂಥದ್ದು, ಹಣೆಯ ಮೇಲೆ, ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಒಡವೆಗಳು ಕಳ್ತನ ಆಗ್ತಕ್ಕಂಥದ್ದು, ಒಡವೆ ಕಳ್ಕೊಂಡಕ್ಕಂಥದ್ದು, ಎಲ್ಲೋ ಇಟ್ಟಿರೋ ಒಡವೆನ ಮರ್ತೋಗೋವಂಥದ್ದು, ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಮೀನರಾಶಿಯವರಿಗೆ ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ. ನಿಮ್ಮ ಕೈಯಿಂದ ಬೇರೆಯವ್ರಿಗೆ ಸಹಾಯಹಸ್ತವನ್ನು ಮಾಡಲಿದ್ದೀರಿ, ತುಂಬ ಚೆನ್ನಾಗಿದೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿಯ ಅದಿತಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನನ್ನ ಪವಿತ್ರವಾಗಿರ್ತಕ್ಕಂಥ ತಾಯಿಯ ಸನ್ನಿಧಿಯಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋಣ. ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ನಮಗೆ ದ್ರೋಹ ಆಗಿದೆ, ಅಲ್ಲಿ ಜಗನ್ಮಾತೆ ಸೃಷ್ಟಿ ಆಗೇ ಆಗ್ತಾಳೆ. ಈ ಸಂಹಾರ ಅಂತೂ ಮಾಡೇ ಮಾಡ್ತಾಳೆ ದುಷ್ಟರನ್ನು. ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡೋಣ.
ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮವನ್ನು ಕಾಪಾಡೋಣ, ಎತ್ತಿ ಹಿಡಿಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಲವಾರು ಕರೆಗಳು ಬರ್ತಾ ಇದ್ದಾವೆ ಗುರುಗಳಿಗೆ. ಹಲವಾರು ರೀತಿಯ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ತಾ ಇದ್ದಾರೆ. ನಿಮ್ಗೂ ಕೂಡ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ವಾಸ್ತು ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.